ಮುಂಗಾರು ಅಧಿವೇಶನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಆಗಸ್ಟ್ 13ರಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆಗುತ್ತೆ. ಡಿಕೆ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಪ್ರತಿಪಕ್ಷಗಳು ಈಗ ಸಜ್ಜಾಗಿವೆ. ಅವರ ಕಡೆಯಿಂದಲೂ ಕೂಡ ಪ್ಲಾನ್ ಇರುವಂತದ್ದು. ಸೊ ಆಗಸ್ಟ್ 13ರಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಡಿಕೆ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಪ್ರತಿಪಕ್ಷಗಳು ಪ್ಲಾನ್ ಮಾಡಿಕೊಂಡಿವೆ. ಈ ಬಾರಿ ವಿಪಕ್ಷದವರಿಗೆ ಒಳ್ಳೆ ಅವಕಾಶ ಇದೆ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ. ಆ ಕೆಲಸವನ್ನ ವಿಪಕ್ಷದವರು ಮಾಡ್ತಾರಾ? ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಇಲ್ಲಿಯ ತನಕ ಸಮಸ್ಯೆಗಳನ್ನ ಹೇಳ್ತಾ ಹೋದ್ರೆ ಪಟ್ಟಿನೇ ಮಾಡಬಹುದು. ಆ ಎಲ್ಲ ಅಂಶಗಳನ್ನ ಸರಿಯಾದ ರೀತಿಯಲ್ಲಿ ಪ್ರೆಸೆಂಟ್ ಮಾಡುತ್ತಾ ವಿಪಕ್ಷದವರು ಅನ್ನೋದು ನೋಡಿ. ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಇಲ್ಲಿಯ ತನಕ ವಿಪಕ್ಷದವರು ಅಂತೂ ಸರಿಯಾದ ರೀತಿಯಲ್ಲಿ ಯಾವುದೇ ಒಂದು ಪ್ರತಿಭಟನೆ ಆಗಿರಬಹುದು, ಏನು ಲೋಪ ಆಗಿರಬಹುದು, ಅಥವಾ ಏನೇ ಒಂದು ಹಗರಣ ಆಗಿದ್ರು ಕೂಡ ಅದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನ ವಿಪಕ್ಷದವರು ಇದುವರೆಗೂ ಮಾಡಿಲ್ಲ. ಆದರೆ ಮುಂಗಾರು ಅಧಿವೇಶನ ಇರುವಂತಹ ಹಿನ್ನೆಲೆಯಲ್ಲಿ ಬಾಯಿ ಮಾತಿಗೆ ಹೇಳಿದ್ರೆ ಯಾರು ಕೇಳಲ್ಲ. ಡಿಕೆ ಅಂತೂ ಸುಮ್ಮನೆ ಇರೋದಿಲ್ಲ. ಸೊ ಹಂಗಾಗಿ ನಿಮ್ಮಲ್ಲಿ ಪ್ರೂಫ್ ಇದ್ದಿದ್ದೇ ಆದಲ್ಲಿ ಕೈಯಲ್ಲಿ ದಾಖಲೆಯನ್ನು ಹಿಡ್ಕೊಂಡು ಸರ್ಕಾರವನ್ನ ಕಟ್ಟಿ ಹಾಕುವಂತ ಕೆಲಸವನ್ನ ವಿಪಕ್ಷದವರು ಮಾಡಿದ್ರೆ ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮಾತಿಗೂ ಕೂಡ ಬೆಲೆನೇ ಇರೋದಿಲ್ಲ ಅಲ್ಲಿ. ಸೊ ಹಂಗಾಗಿ 13ನೇ ತಾರೀಕಿಗೆ ಅಧಿವೇಶನ ಆರಂಭ ಆಗ್ತಾ ಇದೆ 27ರ ತನಕ. ಅಲ್ಲಿಂದ ಸರ್ಕಾರವನ್ನು ಯಾವ ರೀತಿ ಕಟ್ಟಿ ಹಾಕಬೇಕು ಸಾಕಷ್ಟು ಇದ್ದಾವೆ. ಸರಿಯಾದ ರೀತಿಯಲ್ಲಿ ಗ್ಯಾರಂಟಿಗಳು ಬರ್ತಾ ಇಲ್ಲ ಅನ್ನೋದು, ಆಮೇಲೆ ಹಗರಣಗಳು ಆಯಿತು, ಆಮೇಲೆ ನೀಟ್ ಈ ಹಗರಣ ಪಶುವೈದ್ಯಾಧಿಕಾರಿ ಹಗರಣ ಆಯಿತು, ಬೇರೆ ಬೇರೆ ಸಾಕಷ್ಟು ವಿಚಾರಗಳು ಇದ್ದಾವೆ. ಸೊ ಅದನ್ನು ಯಾವ ರೀತಿಯಾಗಿ ಕಟ್ಟಿ ಹಾಕ್ತಾರೆ ಅನ್ನೋದು, ಬರಗಾಲ ಇದೆ, ಇದೆಲ್ಲ ಅದೇ ಸಮಸ್ಯೆಗಳನ್ನು ಹೇಳ್ತಾ ಹೋದರೆ ಪಟ್ಟಿನೇ ಮಾಡಬಹುದು. ಆ ಕೆಲಸವನ್ನು ವಿಪಕ್ಷದವರು ಮಾಡ್ತಾರೆ ಇಲ್ಲ ಅನ್ನೋದನ್ನ ಕಾದು ನೋಡೋಣ.